ಮನೆ ಎಲ್ಲ ಕರ್ಕೊಂಡೋಗಿ ಎಲ್ಲ ತೋರ್ಸೋರು, ಬಾಡಿಗೆ ಮಾತಾಡ್ತಿದ್ರು, ಎಲ್ಲ ಆಗ್ತಿತ್ತು. ಆಮೇಲೆ ನೀವೇನ್ ಕೆಲಸ ಮಾಡ್ತೀರಿ ಅಂತ ಕೇಳಿದ್ರು. ನಾನು ಆರ್ಟಿಸ್ಟು, ಡ್ರಾಮಾ ಕಂಪ್ನಿ ನಟಿ ಅಂದ. ಹೌದಾ, ಓ ನಮ್ಮ ಮಗನ್ ಕೇಳ್ತೀನ್ರಿ, ಅವ್ನು ಯಾರಿಗೋ ಕೊಡ್ಬೇಕು ಅಂತಿದ್ನ ಹೇಳ್ತಿದ್ದ, ಕೇಳ್ಬಿಟ್ಟು ಆಮೇಲೆ ನಿಮ್ಗೆ ತಿಳಿಸ್ತೀನಿ. ನಾನ್ ಸತ್ರೆ ನೀವ್ ಯಾರ ಮನೆಗೂ ಹೋಗ್ಬಾರ್ದು. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ದಿನ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅತಿಥಿಯೊಬ್ಬರಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜಕ್ಕೂ ಪದಗಳೇ ಸಾಲದು. ಯಾಕಂದ್ರೆ ಅವರು ರಂಗಭೂಮಿ ಕಲಾವಿದರು, ಹಾಗೆ ಕಿರುತೆರೆ ನಟರು ಅಂತಲೂ ಹೇಳ್ಬೋದು. ಸಾಕಷ್ಟು ಹೆಸರನ್ನ ಮಾಡಿದವರು, ಸಣ್ಣ ವಯಸ್ಸಿನಿಂದಲೂ ಕೂಡ ಸಾಕಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಮೇಲ್ ಬಂದವರು ಅಂತಲೂ ಹೇಳ್ಬೋದು. ಮೂಲತಃ ಮೈಸೂರಿನವರಾದಂತಹ ಇವರು ಅವರ ತಂದೆ ತಾಯಿಗೆ 8 ಜನ ಮಕ್ಕಳು, ಕೊನೆಯವರು ಇವರೇ ಆಗಿರ್ತಾರೆ. ಸಾಕಷ್ಟು ನಿಂದನೆ ಅವಮಾನಕ್ಕೆ ಒಳಪಟ್ಟು ಒಂದು ಸ್ಟ್ಯಾಂಡರ್ಡ್ ಆಗಿ ನಿಂತು ಎಲ್ಲದಕ್ಕೂ ತಮ್ಮ ಸಾಧನೆ ಮೂಲಕ ಉತ್ತರವನ್ನ ಕೊಟ್ಟಿರ್ತಾರೆ. ಅಲ್ಲದೆ ಇವರು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಅಂತಲೇ ಹೇಳ್ಬೋದು. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು, ಅವ್ರು ಬೇರೆ ಯಾರು ಅಲ್ಲ, ಕಿರುತೆರೆ ನಟನೆಯ ಮೂಲಕ ಪ್ರತಿಯೊಬ್ಬರ ಮನೆ ಮಾತಾದಂತಹ, ಹಾಗೆ ರಂಗಭೂಮಿಯಲ್ಲಿ ಎಕ್ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ತಮ್ಮ ಒಂದು ಛಾಪನ್ನ ಮೂಡಿಸಿದವರು ಅಂತಲೇ ಹೇಳ್ಬೋದು. ಮೈಸೂರು ಮಾಲತಿ ಶ್ರೀ ಅಮ್ಮನವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮ್ಮನ್ನ ಭೇಟಿಯಾಗಿದ್ದು ಖುಷಿ ಆಯ್ತು. ಈ ದಿನ ಸಂದರ್ಶನ ಮಾಡ್ತಾ ಇರೋದು ಇನ್ನೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನನಗೂ ಅಷ್ಟೇ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಕಲಾವಿದರನ್ನ ಪರಿಚಯಿಸ್ತಾ ಇದ್ದಾರಲ್ಲ ಎಲ್ರಿಗೂ, ಅದಿನ್ನೂ ಖುಷಿ ಆಗುತ್ತೆ. ಖಂಡಿತಮ್ಮ, ಯಾಕಂದ್ರೆ ನಿಮ್ಮ ಒಂದು ಸಾಧನೆಯ ಹಾದಿ ಈಗಿನ ಯೂತ್ಸ್, ನಮ್ಮಂತ ಹೆಣ್ಮಕ್ಳಿಗೆ ಒಂದು ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ಎಸ್ ಅಮ್ಮ, ಮೊದಲನೇದಾಗಿ ನಾನು ನಿಮ್ಮ ಬಾಲ್ಯದ ಬಗ್ಗೆ ಕೇಳ್ತಾ ಇದ್ದೀನಿ. ಮೂಲತಃ ಮೈಸೂರವರಾಗಿರುವಂತ ನೀವು, ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ ತಿಳಿಸ್ಕೊಡ್ಬೋದಾ? ನನ್ನ ಬಾಲ್ಯದ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಮೂಲ ಮೈಸೂರಿನವಳೆ. ನಮ್ಮ ತಂದೆ ತಾಯಿ ಸಿದ್ದಮ್ಮ ಕೆಂಪೇಗೌಡ ಅಂತ. 8 ಜನ ಮಕ್ಕಳು ಅವ್ರಿಗೆ, ಅದರಲ್ಲಿ ಕೊನೆಯವಳು ನಾನೇ. ನಾವು ಹುಟ್ಟಿದಾಗ 3 ಜನ ಇರ್ಲಿಲ್ಲ, ಸತ್ತೋಗಿದ್ರು. ಇನ್ನು 5 ಜನ ನಾವಿದ್ವಿ. ಒಬ್ಬ ಅಣ್ಣ, ಅವನು ಈಗಿಲ್ಲ. ಮತ್ತೆ 2 ಅಕ್ಕಂದಿರು ಈಗಿಲ್ಲ. ಒಬ್ರು ಅಕ್ಕ ಇದ್ದಾರೆ, ನಾನಿದ್ದೀನಿ. ನಾನೇ 8ನೇವಳು. ಮತ್ತೆ ನಾನು ಬಾಲ್ಯದಿಂದನೇ ಈ ಕಲೆಗೆ ಮನಸ್ಸು ಹೋತವಳು. ನಮ್ಮ ಮನೆಯಲ್ಲಿ ಇನ್ಯಾರು ಕಲಾವಿದ್ರಿಲ್ಲ. ಮೊದಲಿಂದ ನಾನು ಎಲ್ಲೇ ಒಂದು ದೇವಸ್ಥಾನದಲ್ಲಿ ರಿಕಾರ್ಡ್ ಹಾಕಿದ್ರು ಓಡೋಗೋದು, ನಾನು ಹಾಡ್ತೀನಿ ಅಂತ ಹಾಡೋದು. ಎಲ್ಲೇ ನಾಟಕ ನಡೀತಾ ಇದ್ರು ಹೋಗಿ ಅಲ್ಲೆಲ್ಲ ಕುತ್ಕೊಂಡು ನಾಟಕ ನೋಡಿ ಅವ್ರು ಮಾತಾಡಿದ್ದನ್ನ ನಾನು ಮಾತಾಡೋದು. ಇದು ಮೊದ್ಲಿಂದ ಅಭ್ಯಾಸ ಇತ್ತು. ಆ ನನ್ನ ಒಂದು ಕಲೆ ಬಗ್ಗೆ ಇದ್ದಿದ್ದ ಒಂದು ಪ್ರೀತಿ ಅಭಿಮಾನ ನನ್ನನ್ನ ಈ ರೀತಿ ಕಲಾವಿದೆಯನ್ನಾಗೆ ಮಾಡ್ದ ಆ ದೇವ್ರು. ಎಸ್ ಅಮ್ಮ, ಇದು ನಿಮ್ಮ ಬಾಲ್ಯದ ಜೀವನ. ಆದ್ರೆ ಅದೇ ನಿಮ್ಮ ಬಾಲ್ಯದಲ್ಲಿ 11 ವರ್ಷ ಆಗ್ತಿದಾಗೆ ನಿಮ್ಗೆ ಬಾಲ್ಯ ವಿವಾಹ ಆಗುತ್ತೆ. ಬಾಲ್ಯ ವಿವಾಹ ಅಂದಾಗ ಏನು ಅರಿವಿಲ್ದಲ್ಲಿರುವಂತ ವಯಸ್ಸದು. ಹೇಗೆ ಸಂಸಾರವನ್ನ ತೂಗಿಸ್ಕೊಂಡು ಬಂದ್ರಿ ಅಮ್ಮ? ಅಂದ್ರೆ ನಾನು 7-8 ವರ್ಷದವಳಿರುವಾಗ ನಮ್ಮ ಅಪ್ಪ ಅಮ್ಮ ಇಬ್ರು ತೀರ್ಕೊಂಡ್ಬಿಟ್ರು. ತೀರ್ಕೊಂಡ್ಮೇಲೆ ನಮ್ಮ ಹಿರಿಯಕ್ಕ ನರ್ಸ್ ಇದ್ರು. ಅವರು ನಮ್ಮನ್ನ ಕರ್ಕೊಂಡೋಗಿ ಸಾಕಿದ್ರು. ಆಗ ನಾನು ಕಲೆ ಬಗ್ಗೆ ಒಂದು ತುಂಬಾ ಹುಚ್ಚಿ ತರ ಆಡ್ತಿದ್ದೆ. ಆಗ ನನ್ಗೆ ನಮ್ ತಾಯಿ ಸತ್ತಿದ್ರು ಸಹಿತ ನನಗೆ ಅಳಬೇಕು, ಸತ್ತಿದರೆ ಅನ್ನೋ ಪರಿಜ್ಞಾನನೇ ಇರ್ಲಿಲ್ವಂತೆ. ಆಗೇನು ಗೊತ್ತಾಗ್ತಿರ್ಲಿಲ್ಲ. ಈಗ ಹುಟ್ಟೋ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ, ಅವಾಗ ನಮ್ಗ ಅಷ್ಟೊಂದು ತಿಳುವಳಿಕೆ ಇರ್ತಿರ್ಲಿಲ್ಲ. ಆಗ ನಾನು ಎಲ್ಲಿ ನಿಂತಲ್ಲೇ ಡ್ಯಾನ್ಸ್ ಮಾಡೋದು, ನಾಟಕದ ಮಾತಾಡೋದು, ಇದನ್ನೆಲ್ಲ ನೋಡಿ ಮೈಸೂರಿನಲ್ಲಿ ಗುರು ಸ್ವೀಟ್ ಮಾರ್ಟ್ ಇದೆಲ್ಲ, ಆ ಮಾಲೀಕರು ನಾಟಕಕ್ಕೆ ಪಾರ್ಟ್ ಮಾಡ್ತೀನಿ ಅಂತ ಕೇಳಿ, ಆಗ ಹ್ಞೂ ಅಂತ ನಾನು ಅಂದಿದ್ದಕ್ಕೆ ನಮ್ಮ ಅಕ್ಕನ್ಗೆ ಸೇರಿಸ್ಬಿಡು, ಹೆಂಗಿದ್ರು ಅಪ್ಪ ಅಮ್ಮನೂ ತೀರ್ಕೊಂಡಿದ್ದಾರೆ, ನಿನ್ನ ಮಕ್ಳು 3, ಮತ್ತೆ ಈ ತಂಗಿರ್ನ ಎಲ್ಲ ಸಾಕೋದು ಕಷ್ಟ ಆಗ್ತದೆ, ಏನೋ ಅವಳು ದೊಡ್ಡ ಕಲಾವಿದೆ ಆಗುವಂತ ಯೋಗ ಅವಳಲ್ಲಿ ಇದೆ ಅನ್ಸುತ್ತೆ, ಹೀಗಾಗಿ ಅವಳನ್ನ ಸೇರಿಸ್ಬಿಡಂತ ಹೇಳಿ ಅವರು ಕಂಪ್ನಿಗೆ ಶ್ರೀಕಂಠ ಮೂರ್ತಿಗಳ ಕಂಪ್ನಿಗೆ ಕಳ್ಸಿದ್ರು. ಮೈಸೂರು ಕಂಪನಿ ಅದು, ಶ್ರೀಕಂಠ ಮೂರ್ತಿಗಳು ಅಂತ ಹೇಳಿ, ಶ್ರೀಕಂಠೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಅಂತ. ಅಲ್ಲಿಗೆ ಬಾಲ್ಯ ನಟಿಯಾಗಿ ಹೋದೆ. ಆ ನಂತರ ಸ್ವಲ್ಪ ದಿವಸ ಇದ್ದೆ. ಆ ನಂತರ ಮತ್ತೆ ನನ್ನ ನಾಗರತ್ನಮ್ಮ ಅವ್ರ ಕಂಪನಿ ಸ್ತ್ರೀ ನಾಟಕ ಮಂಡಳಿ ಅದು, ಅಲ್ಲಿ ಸೇರ್ಸಿದ್ರು. ಎಲ್ಲ ಪುರುಷ ಪಾತ್ರಗಳನ್ನ ಸ್ತ್ರೀಯರೇ ಮಾಡ್ತಾ ಇದ್ದಿದ್ದು. ಆಗ ನಾನು
ಬಾಲ್ಯ ಪಾತ್ರದಲ್ಲೂ ಪುರುಷ ಪಾತ್ರನೇ ಮಾಡ್ಕೊಂಡು ಬಂದಿದ್ದು. ಸೂಪರ್. ಅಲ್ಲಿ ಕಂಪ್ನಿಗೆ ಸೇರಿದ್ಮೇಲೆ ಅಲ್ಲಿ ನಾನು ದೊಡ್ಡವಳಾದೆ ಅಂತ ಮನೆಗೆ ಕರ್ಕೊಂಡು ಬಂದ್ರು. ಆಗ ನನ್ಗೆ 11 ವರ್ಷ. 11 ವರ್ಷದಲ್ಲಿ ನಮ್ಮಣ್ಣ ನನ್ಗೆ ಬಾಲ್ಯ ವಿವಾಹ ಹಾಗೇನು ದೊಡ್ಡವರಾಗಿದ್ದೀರಾ? ಅದೇ ಅದೇ ದೊಡ್ಡವಳಾಗೆ 11 ವರ್ಷ ಅಷ್ಟೇ ನನ್ಗೆ. ಆ ಟೈಮ್ನಲ್ಲಿ ಅವನ ಫ್ರೆಂಡ್, ನಮ್ಮ ಅಣ್ಣನ ಫ್ರೆಂಡ್ ತಂಗಿ ಒಬ್ರು ಓದ್ತಾ ಇದ್ಲು. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ನಮ್ಮ ಅಣ್ಣನ್ಗೆ ಆಸೆ ಇತ್ತು. ಆ ಟೈಮ್ನಲ್ಲಿ ಅವ್ರೇನ್ ಮಾಡಿದ್ರು, ನನ್ ಮಗಳು ಇನ್ನು ಕಲಿತಾ ಇದ್ದಾಳೆ, ನಿಮ್ ಮನೇಲಿ ನಿಮ್ ತಂಗಿರು ಯಾರನ್ನಾರು ಒಬ್ರು ನಮ್ಮ ಮಗನಿಗೆ ಕೊಟ್ರೆ ನಮ್ಮ ಮಗಳನ್ನ ನಿನಗ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಮ್ಮ ಅಕ್ಕನ್ ಕೇಳಿದ್ದಕ್ಕೆ ನಮ್ಮ ಅಕ್ಕ ಒಪ್ಪಲಿಲ್ಲ. ಅವಳಿಗೆ ತಿಳುವಳಿಕೆ ಇತ್ತು ಸ್ವಲ್ಪ. ಆಮೇಲೆ ನನ್ಗೆ ಅವಳಿಗೆ ಹೊಡೆದ ಸಿಟ್ಟಿಂದ ನನ್ ಕಡೆಗೆ ತಿರುಗಿ, ನೀನಾದ್ರೂ ನನ್ ಮಾತು ಕೇಳ್ತಿಲ್ಲ ಅಂದ ಹೊಡಿತಾನೆ ಅನ್ನೋ ಭಯಕ್ಕೆ ನೀನೇನ್ ಹೇಳ್ತೀಯ ಕೇಳ್ತೀನಿ ಅಂದ್ಬಿಟ್ಟಿದ್ದೆ ಅವಾಗ. ಆಗ ಬಾಲ್ಯ ವಿವಾಹ ಮಾಡಿಬಿಟ್ರು ನನ್ಗೆ. ಆಮೇಲೆ ನನ್ಗೆ ಹೆಂಗ್ ಜೀವನ ಮಾಡ್ಬೇಕಂತ ಗೊತ್ತಿಲ್ಲ, ಮಕ್ಕಳ ಆಟ ಅಲ್ಲ. ಹಿಂಗಾಗಿ ಅಲ್ಲಿ ನನ್ಗೆ ಹೊಂದಿಕೆ ಆಗ್ಲೇ ಇಲ್ಲ. ಆಮೇಲೆ ಮತ್ತೆ ಅಕ್ಕನ ಮನೆಗೆ ಬಂದೆ. ಬಂದ್ಮೇಲೆ ಮತ್ತೆ ನನ್ಗೇನು ಅಂತಂದ್ರೆ ಕಲೆ ಬಗ್ಗೆ ಅಷ್ಟೇ ಗೊತ್ತು, ಹೆಚ್ಚು ಓದಿಲ್ಲ ನಾನು. 3ನೇ ಕ್ಲಾಸ್ ಅಷ್ಟೇ, ಕನ್ನಡ 3ನೇ ಕ್ಲಾಸ್, ಬೇರೆ ಏನು ಗೊತ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಡ್ರಾಮಾ ಕಂಪ್ನಿಗೆನೆ ಬಂದೆ. ಹಾಗ ಮನೆಯವ್ರು ಒಪ್ಪದ್ರ? ಅಂದ್ರೆ ಮೊದ್ಲೇ ಒಂದ್ ಸ್ವಲ್ಪ ದಿವಸ ಮಾಡಿದ್ನಲ್ಲ. ಆ ನಂತರ ಮತ್ತೆ ಇನ್ನೇನು ಮತ್ತೆ ಮದ್ವೆ ಮಾಡ್ತಾರೆ ಇಟ್ಕೊಂಡು. ಮದ್ವೆ ಮಾಡಿದ್ರೆ ಮತ್ತೆ ನಮ್ ಮನೆಗೆ ಹೋಗ್ಬೇಕು, ಗಂಡನಿಗೆ ಹೆಂಡತಿಯಾಗಿ, ಅತ್ತೆಗೆ ಸೊಸೆಯಾಗಿ, ಮಕ್ಕಳ ತಾಯಿಯಾಗಿ ಇದೆ. ಆದ್ರೆ ನಾನು ಈ ರಂಗಕ್ಕೆ ಬಂದೆ ಅಂತ ಇವತ್ತು ಮಾಲತಿ ಅಂದ್ರೆ ಯಾರು ಅಂತ ಗುರ್ತಿಸ್ತಾ ಇದಾರಲ್ವಾ. ಸತ್ಯ ಅಲ್ಲ, ಅದಕ್ಕೆ ನನ್ಗೆ ಇದೆಲ್ಲ ನನ್ಗೆ ಇನ್ನು ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ. ಅದಕ್ಕೆ ನನ್ನ ಕಲೆಯನ್ನಲ್ಲೇ ನಾನು ಉಳಿತೀನಿ ಅಂತ ಹೇಳಿ ಇದ್ ಮಾಡ್ದೆ. ಆ ನಂತರ ನನ್ಗೆ 15-16 ವರ್ಷ ಅಷ್ಟು ದಿವ್ಸ ನಾನು ಅಕ್ಕನ ಮನೆಯಲ್ಲೇ ಇದ್ದೆ. ಅವರೇ ನೋಡ್ಕೋತಾ ಇದ್ರು. ಆಮೇಲೆ ಕಂಪ್ನಿಗೆ 74ನೇ ಇಸ್ವಿಯಲ್ಲಿ ಮತ್ತೆ 62ನೇ ಇಸ್ವಿನಲ್ಲಿ ಬಾಲನಟಿಯಾಗಿ ಬಣ್ಣ ಹಚ್ಚಿದ್ದು. ಆಮೇಲೆ 74ನೇ ಇಸ್ವಿನಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದು ಅಲ್ಲಿ ಕಂಪನಿಯಲ್ಲಿ ಶಾರದಾ ಸಂಗೀತ ನಾಟಕ ಮಂಡಳಿ ಅಂತ ಇತ್ತು, ಗೋಕಾಕ್ ಕಂಪನಿ. ಆ ಕಂಪನಿ ಒಂಥರ ಕಲಾವಿದರ ಕಾರ್ಖಾನೆ ಇದ್ದಾಗೆ. ತಯಾರು ಮಾಡ್ತಿದ್ರು ಕಲಾವಿದರನ್ನ. ಅಲ್ಲಿ ತಯಾರಾಗಿದ್ದಾರೆ ಅಂತ ಅಂದ್ರೆ ಯಾರುನುವೆ ಅವ್ರ ಬಗ್ಗೆ ಇದು ಚೆಕ್ ಮಾಡ್ತಾನೆ ಇರ್ಲಿಲ್ಲ. ಪಾತ್ರ ತಗೋಬೇಕಾದ್ರೆ ಈಗೆಲ್ಲ ಇಂಟರ್ವ್ಯೂ ಮಾಡ್ತಾರಲ್ಲ, ಆ ರೀತಿ ಮಾಡೋ ಹಂಗೆ ಇಲ್ಲ, ಏಕ್ದಮ್ ತಗೊಂಡ್ಬಿಡ್ತಿದ್ರು ಪಾತ್ರಕ್ಕೆ. ಅಂತ ಒಂದು ಇದು ಕಲಿಸ್ತಾ ಇದ್ರು ಗುರುಗಳವರು. ಅಲ್ಲಿ ಸೇರ್ಕೊಂಡೆ, ಅಲ್ಲಿ ಕಲ್ತೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನನ್ಗೆ ಅಪೆಂಡಿಕ್ಸ್ ಆಪರೇಷನ್ ಆಯ್ತು, ಹೊಟ್ಟೆ ಕಂಪನಿ. ಅವಾಗ ಇರ್ಬೇಕು ಒಂದು 18-20 ವಯಸ್ಸು ಇರ್ಬೇಕು. ಅಪೆಂಡಿಕ್ಸ್ ಆಪರೇಷನ್ ಆಯ್ತು. ಆ ನಂತರ ಆ ಕಂಪನಿ ಬಿಡ್ಬೇಕಾಯ್ತು ನಾನು, ಅವಾಗ ಹುಷಾರಿಲ್ಲ ಅಂತ. ಆಮೇಲೆ ಮಾಸ್ಟರ್ ಹಿರಣ್ಣಯ್ಯ ಅವ್ರ ಕಂಪನಿಗೆ ಬಂದೆ. ಮಾಸ್ಟರ್ ಹಿರಣ್ಣಯ್ಯ ಅವ್ರ ಕಂಪನಿಲಿ ದೇವದಾಸಿ ನಾಟಕ, ಲಂಚಾವತಾರ, ಭ್ರಷ್ಟಾಚಾರ, ಈ ತರ ನಾಟಕಗಳನ್ನ ಮಾಡ್ತಿದ್ರು. ಅಲ್ಲ ಅವರೇ ನನ್ನನ್ನ ಬೇಕಂತ ಕರ್ಸ್ಕೊಂಡಿದ್ರು, ಕಲಾವಿದೆ ಬೇಕು ಅಂತ ಹೇಳಿ. ಅಲ್ಲಿ 1 ವರ್ಷ ಮಾಡಿದೆ. ಅಲ್ಲಿ ಹೆಚ್ಚಿಗೆ ಇರ್ಲಿಲ್ಲ. ಅಲ್ಲಿ ಏನು ಅಂತಂದ್ರೆ ಪೇಮೆಂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ ಪಾತ್ರಗಳು ಹೆಚ್ಚಿಗೆ ಸಿಕ್ತಿರ್ಲಿಲ್ಲ, ಸಣ್ಣ ಸಣ್ಣ ಪಾತ್ರಗಳು. ಹೆಚ್ಚಿಗೆ ಅಂದ್ರೆ ಮಾಸ್ಟರ್ ಹಿರಣ್ಣಯ್ಯವರ ಸಂಭಾಷಣೆ ಕೇಳೋಕೆ ಬರ್ತಿದ್ರು ಜನ ಅಲ್ಲಿ ತುಂಬಾ. ನನಗೆ ಪಾತ್ರಗಳು ದೊಡ್ಡ ದೊಡ್ಡ ಪಾತ್ರ ಬೇಕಾಗಿತ್ತು, ನನಗೆ ಗುರ್ತಿಸ್ಕೋಬೇಕಾಗಿತ್ತು, ದೊಡ್ಡ ನಟಿ ಆಗ್ಬೇಕು ನಾನು ಅನ್ನೋ ಒಂದು ಆಸೆ, ಗುರಿ ಈ ತರ ಇತ್ತು. ಹಿಂಗಾಗಿ ಸ್ವಲ್ಪ ದಿವಸ ಅಲ್ಲಿ ಮಾಡಿ ಆಮೇಲೆ ಮತ್ತೆ ಈ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಅಂತ ಹೇಳಿ, ಕಮತಗಿ ಕಂಪನಿ, ಅಲ್ಲಿಗೆ ಬಂದು ಅಲ್ಲಿ ಸೇರ್ಕೊಂಡು ಅಲ್ಲಿ ಮಾಲೀಕರೇ ನನಗೆ ಜೀವನ ಸಂಗಾತಿ ಆದ್ರು. ಹೆಣ್ಣಿಗೊಂದು ಗಂಡು ಬೇಕೇ ಬೇಕಲ್ವಾ ಜೀವನ ಮಾಡ್ಬೇಕಾದ್ರೆ. ಒಂಟಿ ಹೆಣ್ಣು ಅಂತ ಅಂದ್ರೆ ಸಮಾಜದಲ್ಲಿ ಬಹಳ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಅಲ್ಲೇ ಉಳಿದೆ. ಆಮೇಲೆ 2000 ಇಸ್ವಿನಲ್ಲಿ ನಮ್ಮ ಕಂಪನಿ ನಿಲ್ತು. ಈ ಟಿವಿ ಮಾಧ್ಯಮ ಏನ್ ಬಂತಲ್ಲ, ಆಮೇಲೆ ಅಂದ್ರೆ ಫಸ್ಟ್ಗೆ ಸ್ವಲ್ಪ ನಾವು ಹೋದಾಗ ಹೆಚ್ಚು ಸಿನಿಮಾಗಳಿರ್ಲಿಲ್ಲ. ಆಮೇಲೆ ಸಿನಿಮಾಗಳು ಹೆಚ್ಚು ಬರಕ್ ಶುರು ಆಯ್ತು. ಅದರಿಂದ ಒಂದು ಕಾಲ್ಭಾಗ ಕೊಡ್ತಾ ಇತ್ತು ನಾಟಕ ಕಂಪನಿಗಳಿಗೆ ಸಿನಿಮಾ ಬಂದಾಗ. ಆ ನಂತರ ಈ ಟಿವಿ ಮಾಧ್ಯಮ ಬಂದ ಕೂಡ್ಲೆ ಅರ್ಧ ಕಡಿಮೆ ಆಗ್ಬಿಡ್ತು ನಾಟಕಗಳು. ಹಂಗೆ ನಡೀತಾ ಇತ್ತು. ಕಂಪನಿ ಬಂದಾದ್ಮೇಲೆ ಮತ್ತೆ ನಾನು ಮೈಸೂರಿಗೆ ಬಂದೆ.
ಮಗಳನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲೇ ಉಳ್ಕೊಂಡೆ. ಆ ನಂತರ ಇಲ್ಲಿ ಒಂದೊಂದು ಸೀರಿಯಲ್ಲು ಸಿನಿಮಾಗಳು ಅವಕಾಶ ಸಿಕ್ತು. ತುಂಬಾ ಸಿನಿಮಾಗಳಲ್ಲೂ ಮಾಡಿದೆ, ಸೀರಿಯಲ್ನಲ್ಲೂ ಮಾಡ್ತಾ ಇದ್ದೀನಿ. ಎಸ್ ಅಮ್ಮ, ಆದ್ರೆ ನೀವು ಡ್ರಾಮಾ ಕಂಪನಿಯಲ್ಲಿ ನಟನೆ ಮಾಡುವಾಗ ಡ್ರಾಮಾ ಮಾಡೋ ಅಂತ ಆರ್ಟಿಸ್ಟ್ ಗಳಿಗೆ ಬಾಳ್ಗೆ ಮನೆ ಕೊಡೋದಿಲ್ಲ ಅನ್ನೋ ಒಂದು ಮಾತು ಕೂಡ ಇತ್ತು. ಹೌದು. ಕಾರಣ ಏನು? ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಮನೆ ಕೇಳೋಕ ನಾವು ಯಾವಾಗ್ಲೂ ಕ್ಯಾಂಪ್ ಹಾಕಿದ ಕೂಡ್ಲೆ ಮೊದಲು ದಿನ ನಾಟಕ ಮಾಡ್ತಿದ್ವಿ, ಮರ್ದಿನ ಮನೆ ಹುಡ್ಕೋಕ್ ಹೋಗ್ತಿದ್ವಿ. ಮನೆ ಅಂದ್ರೆ ತುಂಬಾ ದಿವಸ ಕ್ಯಾಂಪ್ ಆಗ್ತಿತ್ತು, 1-2 ವರ್ಷ ಕ್ಯಾಂಪ್ ಮಾಡ್ತಿದ್ರು ಅಲ್ಲಿ. ಮನೆ ಹುಡ್ಕಕ್ ಹೋದಾಗ ಮನೆ ಎಲ್ಲ ತೋರಿಸ್ತಿದ್ರು ನಮ್ಗೆ, ಮನೆ ಎಲ್ಲ ಕರ್ಕೊಂಡೋಗಿ ಎಲ್ಲ ತೋರ್ಸೋರು, ಬಾಡಿಗೆ ಮಾತಾಡ್ತಿದ್ರು, ಎಲ್ಲ ಆಗ್ತಿತ್ತು. ಆಮೇಲೆ ನೀವೇನ್ ಕೆಲಸ ಮಾಡ್ತೀರಿ ಅಂತ ಕೇಳಿದ್ರು. ನಾನು ಆರ್ಟಿಸ್ಟು, ಡ್ರಾಮಾ ಕಂಪ್ನಿ ನಟಿ ಅಂದ. ಹೌದಾ, ಓ ನಮ್ಮ ಮಗನ್ ಕೇಳ್ತೀನ್ರಿ, ಅವ್ನು ಯಾರಿಗೋ ಕೊಡ್ಬೇಕು ಅಂತಿದ್ನ ಹೇಳ್ತಿದ್ದ, ಕೇಳ್ಬಿಟ್ಟು ಆಮೇಲೆ ನಿಮ್ಗೆ ತಿಳಿಸ್ತೀನಿ ಅಂತ. ಕಾರಣ ಏನು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ನಾನ್ ಅಂತಿದ್ದೆ, ಹಾಗಾದ್ರೆ ನಿಮ್ ಮಗ ಯಾರಿಗೋ ಕೊಟ್ಟಿರ್ಬೋದು ಅನ್ನೋ ಉದ್ದೇಶ ನಿಮ್ಗಿದ್ರೆ ನನ್ಗೆ ಯಾಕೆ ಮನೆ ತೋರ್ಸಿದ್ರಿ ನೀವು? ತೋರ್ಸ್ಬಾರ್ದಾಗಿತ್ತಲ್ವಾ? ನಿಮ್ ಮಗನ್ ಕೇಳ್ಕೊಂಡೆ ಆಮೇಲೆ ಬೇರೆಯವ್ರಿಗೆ ಮನೆ ತೋರ್ಸ್ಬೋದಾಗಿತ್ತು. ಇಷ್ಟೋ ತನಕ ಎಲ್ಲ ತೋರ್ಸಿದಿರಿ, ಈಗ ನಾಟಕ ಕಂಪನಿ ಅಂತ ಕೂಡ್ಲೆ ನೀವು ಈ ತರ ಹೇಳ್ತಾ ಇದ್ದೀರಲ್ಲ, ನೀವು ಆ ತರ ಎಲ್ಲ ತಿಳ್ಕೊಬೇಡಿ. ಕಲಾವಿದ್ರಂತ ಅಂದ್ರೆ ಆ ತರ ಎಲ್ಲ ನೀವೇನೋ ಎಲ್ಲೋ ಒಬ್ರು ಯಾರಾದ್ರೂ ಮೋಸ ಮಾಡ್ತಿರ್ಬಹುದು, ಅದನ್ನ ಇದಿಲ್ಲ. ಆದ್ರೆ ಎಲ್ಲರೂ ಹಂಗೆ ಅಂತ ತಿಳ್ಕೊಡ್ಬೇಡಿ. ಹಿಂಗಾಗಿ ಸ್ವಲ್ಪ ದಿವಸ ನೀವು ಮನೆ ಕೊಟ್ಟು ನೋಡಿ, ನಮ್ಗೆ ನೀವು ಕೊಟ್ಟು ನೋಡಿ, ಆಮೇಲೆ ನಾವು ಸರಿ ಇಲ್ಲ ಅಂತ ಅಂದಾಗ ನೀವು ನಮ್ಮ ಮನೆ ಪಾತ್ರೆ ಏನ್ ಸಾಮಾನಿದೆ ಎಲ್ಲ ತೆಗೆದು ಹೊರಗೆ ಬಿಸಾಕ್ರಿ, ಆಯ್ತಾ? ಕೊಟ್ಟು ನೋಡಿ, ಹಂಗೆಲ್ಲ ಇದ್ ಮಾಡ್ಬೇಡಿ ಅಂತ ಅಂದಾಗ ಆಮೇಲೆ ಸರಿ ಮನೆ ಕೊಟ್ರು. ಅಲ್ಲಿ 2 ವರ್ಷ ಕ್ಯಾಂಪ್ ಆಯ್ತು. ಮಧ್ಯ ನಾವ್ ಬಿಟ್ಟು ಬೇರೆ ಕಡೆ ಮನೆ ನೋಡ್ಕೊಂಡು ಹೋಗ್ಬೇಕು. ತುಂಬಾ ಮೇಲ್ಗಡೆ ಮಾಡಿ ಮೇಲಿದೆ, ಕೆಳಗಡೆಯಿಂದ ನೀರ್ ತಗೊಂಡು ಹೋಗ್ಬೇಕು ಅಲ್ಲಿ. 2ನೇ ಅಂತಸ್ತು ಅದು. ಅದಕ್ಕೆ ನೀರ್ ಹೊತ್ಕೊಂಡು ಹೋಗೋದು ಕಷ್ಟ ಆಗ್ತದೆ. ಬೇರೆ ನೋಡ್ಕೋತೀವಿ ಅಂದ್ರೆ, ಯಾಕ್ರಿ ನಮ್ಮಿಂದ ನಿಮ್ಗೆ ಏನ್ ತೊಂದರೆ ಆಗಿದೆ, ಯಾಕೆ ಬಿಟ್ಟು ಹೋಗ್ತೀರಾ, ನಾವ್ ಮನೆ ಮಗಳಿದ್ದಂಗಿದ್ದೀರಾ ನೀವು ಅಂತ ಅನ್ನೋರು. ಆಮೇಲೆ 15 ಮನೆ ಇದ್ದು ಅಲ್ಲಿ ಇದ್ರಲ್ಲಿ. ಅವಾಗೆಲ್ಲ ಹೆಚ್ಚು ಮನೆಗಳು ಕಟ್ತಿರ್ಲಿಲ್ಲ, ಒಟ್ಟಾರ ರೀತಿಯಾಗಿ. ಅಂದ್ರೆ ಒಟ್ಟಾರ ತರನೇ ಮೇಲ್ಗಡೆ ಎಲ್ಲ ಕೆಳಗೆ ಇತ್ತು. ಅವಾಗ ಸರಿ, ಎಷ್ಟು 80ನೇ ಇಸ್ವಿ ಸುದ್ದಿ ಇದು ನಾನು ಹೇಳ್ತಾ ಇರೋದು, 80ನೇ ಇಸ್ವಿಲಿ. ಅವಾಗ 15 ಜನದ ಮನೆಯವರು ನಮ್ ಕ್ಯಾಂಪ್ ಕ್ಲೋಸ್ಗೆ ನಾವು ಬರ್ಬೇಕಾದ್ರೆ ಪ್ರತಿದಿನ ಒಬ್ಬೊಬ್ರು ಮನೇಲಿ ಊಟಕ್ಕೆ ಕರೆದು ಊಟ ಮಾಡಿಸಿ ಉಡುಗೊರೆ ಕೊಟ್ಟು, ತಮ್ಮ ಮಗಳನ್ನ ಗಂಡನ ಮನೆಗೆ ಹೇಗೆ ಕಳಿಸ್ತಾರೋ ಆ ರೀತಿ ನಮ್ಮನ್ನ ಕಳ್ಸ್ಕೊಡೋ ಅಷ್ಟು ಒಂದು ಬಾಂಧವ್ಯ ಬೆಳೀತಲ್ಲಿ. ಅಂದ್ರೆ ಫಸ್ಟ್ಗೆ ಆತರ ಅನ್ಕೊಂಡಿರ್ತಾರೆ, ನಾವು ಹ್ಯಾಗ್ ನಡ್ಕೋತೀವೋ ಹಾಗ್ ನಾವು ಪಡ್ಕೋತೀವಿ. ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಎಷ್ಟೋ ಬಾರಿ ಹೇಳ್ತಾ ಇರ್ತೀರಾ, ಹೆಣ್ಮಕ್ಳು ಬಡವ್ರ ಮನೇಲಿ ಹುಟ್ಟಬಾರ್ದು, ಹೆಣ್ಮಕ್ಳು ಬಡವ್ರ ಮನೇಲಿ ಹುಟ್ಟಬಾರ್ದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ರಿ ನೀವು? ಅಂದ್ರೆ ಬಡವ್ರ ಮನೆಯಲ್ಲಿ ಹುಟ್ಟಬಾರ್ದು ಅಂತ ಅಲ್ಲ. ಆದ್ರೆ ಏನು ಅಂತಂದ್ರೆ ಬಹಳ ಕಷ್ಟ. ಯಾಕಂದ್ರೆ ನಮ್ ತಾಯಿ ಸಾಯೋ ಟೈಮ್ನಲ್ಲಿ ಹೇಳೋರು, ನಾವು ಬಡತನದಿಂದ ನಾವು ಬಂದಿದ್ದೀವಿ, ನಾನ್ ಸತ್ರೆ ನೀವ್ ಯಾರ ಮನೆಗೂ ಹೋಗ್ಬಾರ್ದು, ಯಾರ ಹತ್ರನು ಕೈ ಚಾಚಬಾರ್ದು ಅಂತ ಒಂದ್ ಮಾತು ತಗೊಂಡಿದ್ರು. ಹಾಗಾಗಿ ನಾವು ಜೀವನದಲ್ಲಿ ಸಾಕಷ್ಟು ಘಟನೆಗಳು ಬಂದ್ರು, ಸಾಕಷ್ಟು ಬಡತನ ಬಂದು ಉಪವಾಸ ಮಲ್ಗುವಂತ ಪರಿಸ್ಥಿತಿ ಬಂದ್ರು, ಇನ್ನೊಬ್ರ ಹತ್ರ ಕೈ ಒಡ್ಡಿಲ್ಲ, ಇಲ್ಲಿ ತನಕನೂ ಒಡ್ಡಿಲ್ಲ. ಈಗ ಯಾರಾದ್ರೂ ಬಡತನದಲ್ಲಿದ್ರೆ ಅವ್ರನ್ನ ನೋಡಿದ್ರೆ ನನಗೆ ತುಂಬಾ ಮನ್ಸಿಗೆ ನೋವಾಗುತ್ತೆ. ಯಾಕಂದ್ರೆ ನನ್ನ ಜೀವನ ನೆನಪು ಬರುತ್ತೆ. ಹೀಗಾಗಿ ನಾನು ನನ್ನ ಕೈಲಾದ ಒಂದು ಸಹಾಯನ ಅವ್ರಿಗೆ ಮಾಡ್ತಾ ಬಂದಿದ್ದೆ.